ಹಬ್ಬದ ಥರ ರೆಡಿ ಆಗಿದೆ ಏನೇನು ಸರ್ ಹಬ್ಬದ ಥರಗಿಂತ ಹಬ್ಬನೇ ಇದು. ನಾವು ಎಲ್ಲ ಮರ್ತುಬಿಟ್ಟಿದ್ದೀವಿ ಹಬ್ಬಗಳು. ನಮಗೆ ದೀಪಾವಳಿನೂ ಇಲ್ಲ, ಯುಗಾದಿ ಎಲ್ಲ ಹಬ್ಬ ಮರ್ತುಬಿಟ್ಟಿದ್ದೀವಿ ನಾವು ಆಲ್ರೆಡಿ. ನಮಗೆ ಗೊತ್ತಿರೋದು ಇದು ಒಂದೇ ಹಬ್ಬ, ಡೆವಿಲ್ ಹಬ್ಬ. ನಮ್ಮ ಯಜಮಾನ್ರ ಬಗ್ಗೆ ನಮ್ಗೆ ಗೊತ್ತಿರೋದು ಒಂದೇ ಹಬ್ಬ, ಅಷ್ಟೊಂದು ಸಾಕು ನಮಗೆ. ಬಂದರು ಇವಾಗ ಹಬ್ಬ ಮಾಡ್ತಾಯಿದ್ದೀವಿ. ನಾಳೆ ಇನ್ನೂ ಬೇರೆ ಥರ ಇದೆ. ಈ ಈ ಜೆ ಪಿ ನಗರ ಸಿದ್ದೇಶ್ವರ ಹೋಟೆಲ್ ಬೇರೆ ಲೆವೆಲ್ ಇದೆ ಸೆಲೆಬ್ರೇಷನ್. ಬೇರೆ ಥರ ಅಂದರೆ ನೀವು ಅದು ಊಹೆ ಕೂಡ ಮಾಡಿರೋಕ್ಕಾಗಲ್ಲ. ಸೆಲೆಬ್ರೇಷನ್ ಕರ್ನಾಟಕದಲ್ಲೆಲ್ಲ ಮಾಮೂಲಿ ಇದೆ. ನಮ್ಮ ಜೆ ಪಿ ನಗರ ಸಿದ್ದೇಶ್ವರ ಅಂದರೆ ಬೇರೆ ಲೆವೆಲ್ ಇದೆ. ಸರ್, ದರ್ಶನ್ ಅವರು ಉಪಸ್ಥಿತಿ ಇಲ್ಲ, ಇವಾಗ ಪ್ರೆಸೆಂಟ್ ಇಲ್ಲ, ಆದರೂ ಕೂಡ ಇಷ್ಟೊಂದು ಅಬ್ಬರ ಯಾಕೆ? ಇಲ್ಲಿದ್ದಾರಲ್ಲ, ಇಲ್ಲ ಅವರೇ ನೋಡಿ, ಎಲ್ಲ ಕಡೆ ಅವರೇ. ಅವ್ರು ಇಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸೇ ಇಲ್ಲ. ಮನುಷ್ಯನಿಗೆ ಕಷ್ಟ ಬರೋದು, ಮರಕ್ಕೆ ಬರಲ್ಲ. ನಮ್ಮ ಯಜಮಾನಪ್ಪ ಸ್ವಲ್ಪ ಹೆಸ್ರು ಮಾಡಿಬಿಟ್ಟವ್ರೆ. ಕೆಲವರು ಏನೋ ಅವರವರು ಪಾಪ ರಾಜಕೀಯದ ಒಬ್ಬಗಳು ಇರ್ತಾರಲ್ವ. ಈಗ ನೀನು ಬೆಳೀತಾ ಇದ್ದೆ, ನೀನು ಟಿ ವಿನ ಮುಗಿಸ್ಬೇಕು ಅಂದರೆ ಇನ್ನೊಬ್ಬ ಬರ್ತಾನೆ ಪಕ್ಕಕ್ಕೆ ಇಟ್ಕೊಂಡು. ನೀನೊಂದು ಕೇಳ್ತೀನಿ, ಇನ್ನೊಬ್ಬ ಒಂದು ಕೇಳ್ತಾನೆ. ಹಂಗೆ ನಮ್ಮ ಬಾಸ್ ಅಂದರೆ ಇನ್ನೊಬ್ರು ದುಶ್ಮನ್ಗಳೇ ಇರಬೇಕು. ಇರಲಿ, ದೇವ್ರು ನೋಡ್ಕೊತಾನೆ, ಮೇಲೆ ಒಬ್ಬ ಕಾಯ್ತಾ ಇರ್ತಾನೆ, ಬೇಗ ಕರ್ಕತ್ತಾನೆ ನಿಮ್ಮನ್ನೆಲ್ಲ ಹಗ್ಗ ಹಾಕ್ಕೊಂಡು. ಅಷ್ಟೇ ವ್ಯತ್ಯಾಸ. ಈ ವಿಚಾರ ಬಂದಾಗ ಟ್ರೈಲರ್ಗೆ ಕಮೆಂಟ್ ಹೊಡೆಯುವಂಥ ಕಿಡಿಗೇಡಿಗಳು ತುಂಬ ಜನ ಉಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸರ್, ಆ ಗೊಜ್ಜೆ ನಾಯಿಗಳು ನಾವೊಂದು ತಗೊಂಬಂದು ಅರಮನೇಲಿ ಕುಣ್ಸೋಕ್ಕಾಗಲ್ಲ. ಆ ನಾಯಿ ಅದು ಬಿಟ್ಬಿಡ್ಬೇಕು. ಆನೆ ಮೇಲೆ ನಾಯಿ ಕೂತ್ಕೋಬೋದು, ನಾಯಿ ಮೇಲೆ ಆನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಬಾಸ್ ಬಗ್ಗೆ ಏನು ಅಂದರೆ, ನಮಗೆ ಬೇರೆ ಬಗ್ಗೆ ನಾವು ತಲೆಗೆಡಿಸ್ಕೊಳ್ಳೋಲ್ಲ. ನಮ್ಗೆ ಏನೇ ಮಾಡ್ಕೊಳ್ಳಿ, ನಾವು ಬೇರೆ ಬಗ್ಗೆ ಯಾರ ಬಗ್ಗೆನೂ ತಲೆಗೆಡಿಸ್ಕೊಳ್ಳಲ್ಲ. ನಮಗೆ ಬೇಕಾಗಿರೋ ನಮ್ಮ ಯಜಮಾನಪ್ಪ, ಅವ್ರ ಪಿಕ್ಚರ್ಸ್ ನಮಗೆ ಬೇಕಾಗಿರೋ ನಮ್ಮ ಯಜಮಾನಪ್ಪ. ನಮ್ಮ ಸಿನಿಮಾ ನೋಡ್ಕೊಂಡು ನಾವು ಚೆನ್ನಾಗಿರ್ತೀವಿ. ಇವತ್ತಿಲ್ಲ ನಾಳೆ ನಮ್ಮ ಯಜಮಾನಪ್ಪ ಆಚೆ ಬರ್ತಾರೆ, ಭಯಂಕರವಾಗಿ ಇನ್ನೂ ಆವತ್ತೊಂದು ದಿನ ಇದು ಮಾಡ್ತೀವಿ. ಓಕೆ ಸರ್, ಏನು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ? ಸಿನಿಮಾ ಕಥೆ ತುಂಬ ನಾಳೆ. ಸರ್, ದರ್ಶನ್ ಅವರಿಗೆ ಅತಿ ಹೆಚ್ಚು ಪ್ರಿಯರು ಅಂದರೆ ಆಟೋದವರು. ಅವ್ರ ಮೇಲೆ ಇಲ್ಲದ ಪ್ರೀತಿ ಅವರಿಗೆ. ಆಟೋದವ್ರು ಒಬ್ಬರಿದ್ರೆ ಸಾಕು, ನನ್ನ ಸಿನಿಮಾ ಗೆಲ್ಲುತ್ತೇನೋ ಒಂದು ಭರವಸೆನ ಇಟ್ಕೊಂಡವರು. ಈಗ ಡೆವಿಲ್, ನೀವೇನು ಹೇಳ್ತೀರಾ ಆಟೋ ಚಾಲಕರ ಪರವಾಗಿ? ಡೆವಿಲ್ ಅಂತಂದರೆ ಏನು ಹೇಳ್ತೀನಿ ಅಂದರೆ, ಈಗ ನಾವು ಸಾರಥಿ ಟೈಮಲ್ಲೇ ನಾವು ಆಟೋದವರು ನಮ್ಮ ಬಾಸ್ನ ಹೆಂಗೆ ತಂದೆ ತನ್ನ ಮಗುನ ಹೆಗ್ಲ ಮೇಲೆ ಎತ್ಕೊಂಡು ಓಡಾಡ್ತಾನೆ ಕೂರಿಸ್ಕೊಂಡು, ಅದೇ ಥರ ನಾವು ನಮ್ಮ ಬಾಸನ್ನು ಸಾರಥಿಲಿ ಎತ್ಕೊ ಓಡಾಡಿದ್ದೋ, ಅದೇ ಥರ ಈಗ ಡೆವಿಲ್ನೂ ಎತ್ಕೊ ಓಡಾಡ್ತೀವಿ. ಅದರಲ್ಲೇನು ಎರಡು ಮಾತಿಲ್ಲ ಸರ್. ಸಾರಥಿಗೂ ಮತ್ತು ಡೆವಿಲ್ಗೂ ತುಂಬ ಕನೆಕ್ಷನ್ ಇದೆ. ಒಂದೊಂದು ವಿಚಾರಗಳನ್ನ ಯೋಚನೆ ಮಾಡ್ತಾ ಹೋದಾಗ ಸಾರಥಿಯ ಒಂದು ಪೋಸ್ಟರ್ ಕೂಡ ಇಲ್ಲಿ ಹಾಕಿದ್ದಾರೆ, ತಾಯಿಯನ್ನು ಕೂರಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಬಾಸ್ಗೆ ಚಾಮುಂಡೇಶ್ವರಿ ಆಶೀರ್ವಾದ ಇರೋ ಗಂಟ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರ್ತದೆ, ಅದರಲ್ಲಿ ಏನು ಮಾತಿಲ್ಲ. ನಮ್ಮ ಬಾಸ್ ಅವಾಗಲಿಂದನೂ ಕಾಪಾಡ್ಕೊ ಬಂದಿರೋದು ನಮ್ಮ ಚಾಮುಂಡೇಶ್ವರಿ ತಾಯಿ. ಅದಕ್ಕೋಸ್ಕರ ವಿಗ್ರಹ ಕುಣಿಸಿದ್ದಾರೆ. ಈ ಡೆವಿಲ್ ಸಿನಿಮಾ ಸಾರಥಿ ಏನು ಓಡಿತ್ತು ಅದಕ್ಕಿಂತ ಡಬ್ಬಲ್ ಓಡುತ್ತೆ ಸರ್. ಈಗ ಅದರಲ್ಲಂತೂ ಎರಡು ಮಾತೇ ಇಲ್ಲ. ಬೇರೆ ಎಲ್ಲ ಹೇಳ್ಬೋದು ಜನಗಳು, ಬೇರೆಯವರೆಲ್ಲರೂ ಫಿಲಮ್ಮು ಟ್ರೈಲರ್ ಚೆನ್ನಾಗಿಲ್ಲ ಅಂದರೆ ಹಂಗಿಲ್ಲ ಹಿಂಗಿಲ್ಲ ಕಿಡಿಗೇಡಿಗಳು ಹೇಳ್ಬೋದು. ಬಸ್ ನಾವು ಅಭಿಮಾನಿಗಳು ಎಲ್ಲೂ ನಮ್ಮ ಬಾಸ್ನ ಬಿಡ್ಕೊಟ್ಟಿಲ್ಲ. ಬೇರೆ ಟ್ರೈಲರ್ಗಳು ನಾವೆಲ್ಲ ನೋಡಿದ್ದೀವಿ, ಅವ್ರದ್ದು ನಾವೇನು ದುಶ್ಮನ್ ಮಾಡ್ತಿಲ್ಲ. ಯಾಕಂದರೆ ಕನ್ನಡ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಒಂದೇ ಸರ್. ನಾವು ಯಾರು ಬೇರೆ ಯಾರು ಅಲ್ಲ, ಕನ್ನಡ ಅಂತಂದರೆ ಕನ್ನಡ ತಾಯಿ ಮಕ್ಕಳು ನಾವು. ಅದಕ್ಕೋಸ್ಕರ ನಾನು ಬೇರೆಗಳಿಗೆ ಕೆಟ್ಟ ಕಮೆಂಟ್ ಮಾಡೋರಿಗೆ ಏನು ಹೇಳ್ತೀನಿ ಅಂತಂದರೆ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸರ್. ಸರ್, ಡೆವಿಲ್ ಸಿನಿಮಾ ಅಂತ ಬಂದಾಗ ಡೆವಿಲ್ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಹೋದಾಗ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಏನು ಮಾಡಿರ್ಬೋದು ಅಂತ? ನಮ್ಮ ಬಾಸು ನನ್ನ ನೋಡೋ ಪ್ರಕಾರ ಡೆವಿಲಲ್ಲಿ ನೆಗೆಟಿವ್ ರೋಲು ಪಾಸಿಟಿವ್ ರೋಲ್ ಎರಡೂ ಮಾಡಿರ್ಬೋದು ಅಂತ ಟ್ರೈಲರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಅವರು ಧನುಷ್ ಬೇರೆ ಡೆವಿಲ್ ಬೇರೆ ಅಂತ ಹೇಳ್ತಾರಲ್ಲ, ಅದು ನೋಡ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಬಾಸನ್ನು ನಾವು ಹೀರೋಗಿಂತ ವಿಲನ್ನಾಗಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀವಿ ಸರ್. ಅವರು ಈ ವಿಲನ್ ಲುಕ್ಕಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಕ್ಸಾಂಪಲ್ ನವಗ್ರಹ ಇದರಲ್ಲಿ ವಿಲನ್ ಲುಕ್ಕಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈಗ ಡೆವಿಲ್ ಅನ್ನೋದು ಒಂದು ಇದು ಲುಕ್ಕು, ಇದರಲ್ಲಿ ಚೆನ್ನಾಗೇ ಮಾಡಿರ್ತಾರೆ ಸರ್. ಡೆವಿಲಲ್ಲಿ ಒಂದಷ್ಟು ಕಡೆ ಮಾತಾಡ್ತಾ ಇದ್ದಾರೆ, ತೂಗುದೀಪ ಅವ್ರನ್ನ ನೋಡ್ಬೋದು, ಆ ವಿಲನ್ ಲುಕ್ ಇದೆ ಅವರಿಗೆ ಅಂತ ಏನು ಹೇಳ್ತೀರಿ? ಅದು ಸರ್ ಪಕ್ಕ ಪ್ರಿಂಟೆಡ್ ಅಲ್ವಾ ಸರ್, ಅದು ಪಕ್ಕ ನೋಡ್ಬೋದು. ತೂಗುದೀಪ ನಾವು ಮಿಸ್ ಮಾಡ್ಕೋತೀವಿ ತೂಗುದೀಪ ಸರ್ನ. ಬಸ್ ನಮ್ಮ ಬಾಸಲ್ಲಿ ಇವತ್ತು ನೋಡ್ತೀವಿ, ಡೆವಿಲಲ್ಲಿ ನಾಳೆ ಬೆಳಗ್ಗೆ ನೋಡ್ತೀವಿ 6:30ಗೆ. ಸರ್, ದರ್ಶನ್ ಅವರಿಗೆ ಅಭಿಮಾನಿಗಳು ಎಷ್ಟಿದ್ದಾರೋ ಅದಕ್ಕೂ ಹೆಚ್ಚು ತೂಗುದೀಪ ಶ್ರೀನಿವಾಸ್ ಅವರಿಗೂ ಇದ್ದಾರೆ. ಆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅವರೆಲ್ಲ ಏನು ಹೇಳ್ತಾರೆ ಅಂತಂದ್ರೆ ಏನು ಹೇಳೋಕ್ಕಾಗಲ್ಲ ಸರ್. ಅಭಿಮಾನಿಗಳಿಗೆ ನಾವೇನು ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಅಗಾರ ಪ್ರೀತಿ ಕೊಡ್ತಾ ಇದ್ದಾರೆ ಅಭಿಮಾನಿಗಳು ನಮ್ಮ ಬಾಸ್ಗೆ. ಅದಕ್ಕೆ ಸರ್ ನಮ್ಮ ಬಾಸಿಂದ ನಾವು, ನಮ್ಮಿಂದ ಬಾಸ್ ಅಷ್ಟೇ, ಎರಡು ಅಷ್ಟೇ.
ಓಕೆ, ಅಭಿಮಾನಿಗಳಿಗೋಸ್ಕರ ಸಿನಿಮಾ ಬಂದು ನೋಡೋರಿಗೆ, ಸಿನಿ ಪ್ರೇಮಿಗಳಿಗೆ, ಒಂದಷ್ಟು ಜನ ಸಿನಿಮಾ ನೋಡಿ ನೆಗೆಟಿವ್ ಮಾಡಬೇಕು ಕಿಡಿಗೇಡಿಗಳಿಗೆ 3 ಜನ ಬಂದು ಸಿನಿಮಾ ನೋಡಲೇಬೇಕು, ಅವ್ರಿಗೆ ಏನು ಹೇಳ್ತೀರಿ? ಸರ್ ಅದೇ ಹೇಳೋದು, ಈಗ ಬಂದು ಫಸ್ಟ್ ಬಂದು ಥಿಯೇಟ್ರ್ ಒಳಗೆ ನೋಡಲಿ, ಆಮೇಲೆ ನೆಗೆಟಿವ್ ಪಾಸಿಟಿವ್ ಹಾಕ್ಲಿ ಸರ್ ಅವ್ರು ನೋಡಮ್ಮ. ಯಾಕೆಂದರೆ ಈಗ ಮಿಲನ ಪ್ರಕಾಶ್ ಅವರು ನೋಡಿರೋ ಪ್ರಕಾರ ಒಂದು ಫ್ಯಾಮಿಲಿ ಸ್ಟೋರಿಗಳು ಕೊಟ್ಟಿರೋದ್ರ ಪ್ರಕಾರ ತಾರಕ್ ಆಗ್ಬೋದು, ಇದಾಗ್ಬೋದು. ಈಗ ಡೆವಿಲ್ ಅನ್ನೋದೊಂದು ಸ್ಟೋರಿ ಬೇರೆ ಥರ ಕೊಡ್ತಾ ಇದ್ದಾರೆ, ಫ್ಯಾಮಿಲಿ ಸ್ಟೋರಿ ಕೊಡ್ತೀವಿ. ಈಗ ಒಂದು ಅವ್ರು ಕೊಟ್ಟಿದ್ದಾರೆ ಅಂತಂದರೆ ಮಿಲನ ಪ್ರಕಾಶ್ ಅವರು ಎಲ್ಲಾದ್ರೂ ಫಿಲಮಲ್ಲಿ ಸ್ಟೋರಿ ಇದ್ದೇ ಇರ್ತದೆ, ಫ್ಯಾಮಿಲಿ ಸ್ಟೋರಿ. ಈಗ ಡೆವಿಲ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆ ಕಂಟೆಂಟೇ ಕೊಟ್ಟಿರ್ತಾರೆ ಸರ್, ಅದರಲ್ಲೇನಿಲ್ಲ. ಅವ್ರಿಗೆ ಕಿಡಿಗಳಿಗಳ ವಿಷಯ ಹೇಳ್ದ ಬಂದು ನೋಡಿ ಫಿಲಮ್ ಆಮೇಲೆ ಮಾತಾಡಿ ಸರ್. ಎಲ್ಲೋ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋದು, ಎಲ್ಲೋ ಕೂತ್ಕೊಂಡು ವೀಡಿಯೋ ಮಾಡೋದಲ್ಲ. ಫಿಲಮ್ ನೋಡಿ ಬಂದು ಆಮೇಲೆ ಮಾತಾಡಿ ಸರ್. ಡೆವಿಲ್ ಫಿಲಮ್ ಏನಿದೆ ಹೇಗಿದೆ ಅಂತ ಆಮೇಲೆ ನೋಡಿ ಹೇಳಿ ಸರ್. ಅಭಿಮಾನಿಯಾಗಿ ಎಷ್ಟು ಮಾಡ್ಬೋದು ಅಮೌಂಟ್ ಅಂತ? ಏನು ಸರ್, ಸುಲ್ತಾನ ಎಷ್ಟು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೆಸರು ಪಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ಹೇಳೋಕ್ಕಾಗದೆ ಸರ್ ಎಷ್ಟಾಗುತ್ತೆ ಅಂತ, ಹೇಳೋಕ್ಕೆ ಆಗಲ್ಲ ಎಷ್ಟಾಗುತ್ತೆ ಅಂತ. ಒಟ್ಟಲ್ಲಿ ಹೋದ್ಸಲಿ ಕಾಟೇರ ಹೇಗೆ ಮಾಡಿತ್ತು ಅದಕ್ಕಿಂತ ಡಬಲ್ ಮಾಡುತ್ತೆ ಸರ್.